ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ನಾನು ಮೆಜರ್ಮೆಂಟ್ ಬ್ಲೌಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಬ್ಲೌಸ್ನ ಪರ್ಫೆಕ್ಟಾಗಿ ಫಿನಿಶಿಂಗ್ ಬರೋ ಥರ ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಒಬ್ಬರು ಕಮೆಂಟ್ ಮಾಡಿದರು, ನನಗೆ ಸುಮಾರು ಸಲ ಕಮೆಂಟ್ ಮಾಡಿದ್ದಾರಂತೆ ಅವರು. ಸೊ ನನ್ನದು ಗಮನಿಸ್ಕೊಂಡಿಲ್ಲ. ಅವ್ರಿಗೆ ಆರ್ಮೋಲ್ ಹತ್ರ ನನಗೆ ಟೈಟ್ ಬರ್ತಿದೆ, ಅದನ್ನು ಹೊಲಿಗೆ ಬಿಚ್ಚಿದ್ರೆ ಲೂಸ್ ಮಾಡೋಕ್ಕೆ ಇಲ್ಲಿ ರಿಂಕಲ್ ಬರ್ತಿದೆ, ಏನು ಪ್ರಾಬ್ಲಮ್ ಇರುತ್ತೆ, ಸ್ಟಿಚ್ ಮಾಡಿದ್ದೆಲ್ಲ ಆಗೋದ್ಮೇಲೆ ನನಗೆ ಇಲ್ಲಿ ಟೈಟ್ ಬರುತ್ತೆ ಅಂತ ಕಮೆಂಟ್ ಮಾಡಿದರು. ಸೊ ಅವ್ರಿಗೋಸ್ಕರ ಈ ಒಂದು ಆರ್ಮೋಲ್ ಪ್ರಾಬ್ಲಮ್ ಏನಾಗಿದೆ ಅವ್ರದ್ದು ಅದನ್ನು ನಾನು ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟಿಗೆ ಮೆಜರ್ಮೆಂಟ್ ಬ್ಲೌಸ್ನ ತಗೊಂಡಾಗ ನಾವು ಮೆಜರ್ಮೆಂಟ್ ಬ್ಲೌಸಲ್ಲಿ ಫಸ್ಟು ನಾವು ತೊಗೋಬೇಕಾಗಿರೋ ಮೆಜರ್ಮೆಂಟು ಲೆಂತ್ ಎಷ್ಟಿದೆ ಅಂತ ಫಸ್ಟು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಬ್ಲೌಸ್ ಲೆಂತು ನಾವಿಲ್ಲೇನು ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವೋ ಅಲ್ಲಿಂದ ಹಿಡಿದು ಇಲ್ಲಿ ಡಾಟ್ನ ಹಿಡ್ದಿರ್ತೀವಲ್ಲ, ಸೊ ಈ ಡಾಟ್ ಕರೆಕ್ಟಾಗಿ ಇಲ್ಲಿವರೆಗೂ ಈ ರೀತಿ ಸ್ವಲ್ಪ ಟೈಟಾಗಿ ಇಟ್ಕೋಬೇಕಾಗತ್ತೆ. ಬ್ಲೌಸ್ನ ಈ ರೀತಿ ಟೈಟಾಗಿ ಇಟ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂತ ನೋಡಿ. 14.25 ಬಂದಿದೆ ನಂದು. ಸೊ ನಾನಿಲ್ಲಿ 1 ಇಂಚನ್ನ ಆ್ಯಡ್ ಮಾಡಿಕೊಂಡು 15.25 ಇಂಚನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇಲ್ಲಿ ಮಾರ್ಜಿನ್ ಸಮ ಇರಲ್ಲ, ಒಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನಾನು 1 ಇಂಚನ್ನ ಆ್ಯಡ್ ಮಾಡಿ ನಾನು 15.25 ಇಂಚಿಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಈ ರೀತಿ ನೋಡಿ, 1 ಇಂಚು ನಿಮಗೆ ಕಂಪಲ್ಸರಿ ಬೇಕಾಗುತ್ತೆ. ಇಲ್ಲಿ ವೇಸ್ಟ್ ಹತ್ರ ಅಟ್ಯಾಚ್ಗೋಸ್ಕರ ಮತ್ತು ಶೋಲ್ಡರ್ ಅಟ್ಯಾಚ್ಗೋಸ್ಕರ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ ಒಂದು ಡ್ರಾ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ಬ್ಲೌಸ್ ಲೆಂತಲ್ಲಿ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಬ್ಲೌಸು ವೇಸ್ಟ್ನ ತೊಗೋಬೇಕಾಗತ್ತೆ. ವೇಸ್ಟ್ ಮೆಷರ್ಮೆಂಟ್ ಎಷ್ಟಿದೆ ಅಂತ ಈ ಒಂದು ಕಾಜಾ ಪಟ್ಟಿನ ಬಿಟ್ಬಿಡಿ, ಇಲ್ಲಿಂದ ನೀವು ಮೆಷರ್ಮೆಂಟ್ನ ತಗೊಳ್ತಾ ಹೋಗಬೇಕಾಗತ್ತೆ. ಈ ರೀತಿ ನೋಡಿ, ಟೇಪ್ನು ಮತ್ತು ಬ್ಲೌಸ್ನ ಎರಡನ್ನೂ ನೀಟಾಗಿ ಈ ರೀತಿ ಟೈಟಾಗಿ ಇಟ್ಕೊಂಡು ಈ ರೀತಿ ಮೆಷರ್ಮೆಂಟ್ನ ತಗೊಳ್ತಾ ಹೋಗಬೇಕಾಗತ್ತೆ. ನೋಡಿ, ಇಲ್ಲಿ ನಂಗೆ ಬರ್ತಿದೆ 33.25 ಬರ್ತಿದೆ. ಅರ್ಥ ಆಯ್ತಾ? 33.25ನ ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ನಿಮಗೆ ಕ್ಯಾಲ್ಕುಲೇಟರ್ ಇಲ್ಲ ಅಂದರೆ ಟೇಪ್ನ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. 4 ಫೋಲ್ಡು ನಿಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಅನ್ನೋದು ಬಂದ್ಬಿಡುತ್ತೆ. ಓಕೆನಾ? ನೋಡಿ, ಈ ರೀತಿ ಫೋಲ್ಡ್ನ ಮಾಡಿಕೊಂಡ್ರೆ ನೋಡಿ ನನಗೆ 1 ಲೈನ್ ಕಡಿಮೆ 8.25 ಬರ್ತಿದೆ. 8.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಡಾಟ್ಗೆ 1 ಇಂಚು, ಎಕ್ಸ್ಟ್ರಾ ಮಾರ್ಜಿನ್ಗೆ 1.5 ಇಂಚನ್ನ ಮಾರ್ಕ್ ಮಾಡ್ಕೊಳ್ತೀನಿ ನಾನಿಲ್ಲಿ. ಓಕೆನಾ? ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ವೇಸ್ಟ್ ಮಾರ್ಕಿಂಗ್ ಅನ್ನೋದು ಮುಗೀತು. ಈಗ ನಾವು ತಗೋಬೇಕಾಗಿರೋದು, ನೀವಿಲ್ಲಿ ವೇಸ್ಟ್ ಮಾರ್ಕಿಂಗ್ ಮೆಷರ್ಮೆಂಟ್ ಮೇಲೆ ಇಲ್ಲಿ ತಗೊಳ್ಳೋದಾದರೆ ಇಲ್ಲಿ 8.25 ಇದೆಯಲ್ಲ, ಇಲ್ಲಿಂದ 1 ಇಂಚನ್ನ ಆ್ಯಡ್ ಮಾಡ್ಕೊಂಡು ಇಲ್ಲಿ 9.25ಗೂ ನೀವು ತಗೋಬೋದಾಗತ್ತೆ. ಸೊ 9.25ಗೆ ನಾನು ಇಲ್ಲೊಂದು ಮಾರ್ಕ್ನ ಮಾಡ್ತೀನಿ. ಒಂದು ಮಾರ್ಕ್ ಮಾಡ್ತೀನಿ. ಈಗ ಬ್ಲೌಸಲ್ಲಿ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ತೀನಿ. ನೋಡಿ, ಇಲ್ಲಿ ಜಸ್ಟ್ ಮಾರ್ಕ್ ಮಾಡಿಕೊಂಡ್ರೆ ನಾವಿಲ್ಲಿ ನೋಡಿ ನಮಗಿಲ್ಲಿ ಎಷ್ಟು ಬರ್ತಿದೆ, 9.25 ಬರ್ತಿದೆ. ಕಾಣಿಸ್ತಿರ್ಬೋದು ನಿಮಗೆ, 9.25 ಬರ್ತಿದೆ. 9.25ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ವೇಸ್ಟು 8.25 ಅಲ್ವಾ, 8.25ಗೆ ಒಂದು ಸೇರಿಸಿದ್ರೆ 9 ಆಗುತ್ತೆ. 9 ನಾವು ಚೆಸ್ಟ್ ಮೆಜರ್ಮೆಂಟ್ಗೆ ತಗೊಂಡ್ರು ನಿಮಗೆ ಚೆಸ್ಟ್ ಅನ್ನೋದು ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ನಿಮಗೆ ಆರಾಮಾಗಿ ಚೆಸ್ಟ್ ಅನ್ನೋದು ಕರೆಕ್ಟಾಗಿ ಸೆಟ್ ಆಗುತ್ತೆ. ಇಷ್ಟಾದಮೇಲೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನೆಕ್ಸ್ಟ್ ಮಾರ್ಕಿಂಗ್ ಬಂದು ನೆಕ್ ವಿಡ್ತ್ ನಾನಿಲ್ಲಿ ನೋಡಿ ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಬ್ರಾಡಾಗಿ ಹಾಕ್ತೀನಿ ಅಂದರೆ ಡೀಪು ನೀವು 2 ಕಾಲು ತಗೊಳ್ಳಿ. ನೋಡಿ, ಡೀಪಿಲ್ಲಿ 4.25 ಹೋದರೆ ನಮಗೆ ಎಷ್ಟು ಬರುತ್ತೆ, ಇಲ್ಲಿ 10 ಬರುತ್ತೆ. ಅಂದರೆ ರೆಡಿ 9.25 ಬರುತ್ತೆ. ತೀರಾ ಬ್ರಾಡಾಗೂ ಬೇಡ ಅಂದಿದ್ದಾರೆ ಇವರು. ಡೀಪು ಜಾಸ್ತಿನೂ ಇಲ್ಲ, 9.25 ಅಷ್ಟೇ ಬರ್ತಾಯಿದೆ. ಸೊ ನಾನಿಲ್ಲಿ ನೆಕ್ ವಿಡ್ತ್ ತೊಗೊಳ್ತಾ ಇದ್ದೀನಿ 2.25 ಇಂಚು. 2.25ಗೆ ಒಂದು ಮಾರ್ಕ್ನ ಮಾಡ್ತೀನಿ. ನೆಕ್ಸ್ಟು ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನೋಡಿ, ಶೋಲ್ಡರ್ ಇದೆ ಇಲ್ಲಿ 2.25 ಇಂಚು. 2.25 ನಾನಿಲ್ಲಿ 3 ಕಾಲು ತೊಗೊಳ್ತೀನಿ. 3/4 ಇಂಚು ನಮ್ಗೆ ಹೋದರೆ 2.25 ಕರೆಕ್ಟಾಗಿ ಬರುತ್ತೆ. ಇಷ್ಟಾದಮೇಲೆ ನೋಡಿ, ಇಲ್ಲಿಂದ ಇಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, 5.25 ಬರುತ್ತೆ. 5.25 ಇಲ್ಲಿಗೂ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಫಸ್ಟಿಗೆ ಇಲ್ಲಿ ನಾನು 6 ಇಂಚನ್ನ ಮಾರ್ಕ್ ಮಾಡ್ಕೊಳ್ತೀನಿ. ನಮಗೆ ಆರ್ಮೋಲ್ ಎಷ್ಟಿದೆ ಅಂತ ಮತ್ತೆ ಚೆಕ್ ಮಾಡಿಕೊಂಡು ನಾನು ಅದನ್ನ ಅಪ್ ಆ್ಯಂಡ್ ಡೌನ್ ಮಾಡ್ಕೊಳ್ತೀನಿ. ಓಕೆನಾ? ಈಗ ಇಲ್ಲಿ ನೋಡ್ಕೊಳ್ಳೋಣ ಎಷ್ಟಿದೆ ಅಂತ. ನೋಡಿ,
ಈಗ ನಾನು 6ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, 6ಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ನೋಡಿ 5:45ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಈ ರೀತಿ ಒಂದು ಲೈನ್ನ ಎಳ್ಕೋಬೇಕಾಗತ್ತೆ. ಓಕೆನಾ? ಇಷ್ಟಾದಮೇಲೆ ಇಲ್ಲಿ ಈಗ ನಾವು ಆರ್ಮೋಲ್ ರೌಂಡ್ ತೆಗೆಯೋದಕ್ಕೆ ಈ ಕಾರ್ನರ್ಗೆ ಒಂದು ಲೈನ್ ಹಾಕ್ಕೋಬೇಕಾಗತ್ತೆ. ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ತಾ ಒಂದು ಲೈನ್ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈ ರೀತಿ ಇಲ್ಲಿ 1/4 ಇಂಚಿನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇವು ಡೀಪ್ ನಮಗೆ 9.5 ಇದೆಯಲ್ಲ, ಸೊ ಹಾಗಾಗಿ ನಾನಿಲ್ಲಿ 1/4 ತೊಗೊಳ್ತಾ ಇದ್ದೀನಿ. ಡೀಪ್ ನಿಮ್ಗೆ ಇನ್ನೂ ಕಡಿಮೆ ಆಯಿತು ಅಂದರೆ ನೀವು ಇಲ್ಲಿ 1.5 ತಗೊಳ್ಳಿ, ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. 6 ಇಂಚಸ್ಸಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಮಿಡ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಈಗ ನೋಡಿ ಕರ್ವ್ ಸ್ಕೇಲ್ ತಗೊಂಡು ಈ ರೀತಿ ನೀಟಾಗಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಷ್ಟು ಮಾರ್ಕ್ ಮಾಡಿದಾದಮೇಲೆ ಒಬ್ಬರು ಕಮೆಂಟ್ ಮಾಡಿದರು, ನನಗೆ ಇಲ್ಲಿ ಸ್ಟಿಚ್ಚಿಂಗ್ ಆಗೋದ್ಮೇಲೆ ನನಗೆ ಟೈಟ್ ಬರುತ್ತೆ, ಏನು ಮಾಡಬೇಕು ಅಂತ. ಸೊ ನೀವು ಅವಾಗ ಏನು ಮಾಡಬೇಕು ಅಂದರೆ ಗಮನ ಇಟ್ಟು ನೋಡಿ, ನೀವು ಮೆಷರ್ಮೆಂಟ್ನ ತೊಗೊಳ್ಳಿ. ನಿಮ್ಮ ಒಂದು ಬ್ಲೌಸು ಲೂಸ್ ಎಷ್ಟಿದೆ ಅಂತ, ನೀವು ಆರ್ಮೋಲ್ ಲೂಸಿಂಗ್ ಎಷ್ಟಿದೆ ಅಂತ ನೋಡಿ. ಈ ರೀತಿ ಬ್ಲೌಸ್ನ ಇಟ್ಕೊಂಡು ನೀಟಾಗಿ ಟೇಪ್ನ ಈ ರೀತಿ ಇಟ್ಕೊಂಡು ನೋಡಿ, ಕರೆಕ್ಟಾಗಿ ಇಲ್ಲೇನು ಶೋಲ್ಡರ್ ಅಟ್ಯಾಚ್ ಇದೆಯೋ ಇಲ್ಲಿಂದ ನೀಟಾಗಿ ಟೇಪ್ನ ಈ ರೀತಿ ಮೂವ್ ಮಾಡ್ಕೊಂಡು ಬರಬೇಕಾಗತ್ತೆ. ನೋಡಿ ಈ ರೀತಿ ಮೂವ್ ಮಾಡ್ಕೊಂಡು ಬಂದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ನನಗೆ ಆರ್ಮೋಲ್ ಲೂಸ್ ಬೇಕಿಲ್ಲಿ 9 ಇಂಚು, ಅರ್ಥ ಆಯ್ತಲ್ಲ, 9 ಇಂಚು ಇಲ್ಲಿ ಬರುತ್ತಾ ಅಂತ ಚೆಕ್ ಮಾಡ್ತೀನಿ. ನೋಡಿ ನಾನಿಲ್ಲಿ 1/2 ಇಂಚು ನನಗೆ ಶೋಲ್ಡರ್ ಅಟ್ಯಾಚಿಗೆ ಬಿಡ್ತೀನಿ. ಇಲ್ಲಿಂದ ಕರೆಕ್ಟಾಗಿ ಈ ರೀತಿ ಟೇಪ್ನ ಈ ರೀತಿ ಮೂವ್ ಮಾಡ್ಕೊಂಡು ಹೋದರೆ ನಿಮಗೆ ಗೊತ್ತಾಗುತ್ತೆ ನನಗಿಲ್ಲಿ 9 ಇಂಚು ಬರುತ್ತಾ ಅಂತ. ನೋಡಿ ಇಲ್ಲಿ ನನಗೆ ಎಷ್ಟು ಬರ್ತಿದೆ, 8.75 ಬರ್ತಿದೆ. ಆಯಿತಾ? 8.75 ಬರ್ತಿದೆ ಅಂದರೆ ನಾನು ಇನ್ನು ಸ್ವಲ್ಪ ಇದನ್ನು ಡೌನಿಂಗ್ಗೆ ತಗೋಬೇಕಾಗತ್ತೆ. ಇಲ್ಲಿ ನೋಡಿ ಈ ರೀತಿ 1/4 ಇಂಚಷ್ಟು ನಾನಿಲ್ಲಿ ಡೌನಿಂಗ್ನ ತಗೊಳ್ತೀನಿ. ಡೌನಿಂಗ್ನ ತಗೊಂಡು ಈ ಸ್ಕೇಲ್ನ ಯೂಸ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಡ್ತೀನಿ. ಓಕೆನಾ? ಈ ರೀತಿ ಶೇಪ್ನ ಕೊಟ್ಟು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತೀನಿ. ನೋಡಿ ಕರೆಕ್ಟಾಗಿ ಬಂದಿದೆಯಾ ಅಂತ. ಒಂದು ಲೈನ್ ಹೆಚ್ಚು ಕಮ್ಮಿ ಬಂದರೆ ಪರವಾಗಿಲ್ಲ, ನಿಮಗೆ ಆರಾಮಾಗಿ ಬರುತ್ತೆ. ನಮ್ಗೆ ಇಲ್ಲಿ ಸ್ಟಿಚ್ ಅನ್ನೋದು ಇಲ್ಲಿಗೆ ಬರುತ್ತಲ್ಲ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಗೆ ಇಲ್ಲಿಗೆ ಸ್ಟಿಚ್ ಬರುತ್ತಲ್ಲ, ಸೊ ಆವಾಗ ನಮಗೆ 9 ಬರುತ್ತೆ. ನೋಡಿ ನಮಗೆ ಯಾವುದೇ ರೀತಿ ವೇರಿಯೇಷನ್ ಬರೋಲ್ಲ. ಸೊ ನಿಮಗೆ ಯಾರಿಗೆ ಆರ್ಮೋಲ್ ಹತ್ರ ನನಗೆ ಸ್ಲೀವ್ ಕಟ್ಟಿಂಗ್ ಪ್ರಾಬ್ಲಮಾ, ಬ್ಯಾಕ್ ಪ್ರಾಬ್ಲಮಾ, ಫ್ರಂಟ್ ಪ್ರಾಬ್ಲಮಾ, ಇಲ್ಲ ಆರ್ಮೋಲ್ ಹತ್ರ ಪ್ರಾಬ್ಲಮಾ ಅಂತ ಕೇಳ್ತಿದ್ದೀರಲ್ಲ, ನಾನು ಈ ಪ್ಯಾಟರ್ನಲ್ಲಿ ಏನು ಪ್ಯಾಟರ್ನಲ್ಲಿ ಕಟ್ ಮಾಡ್ತಾ ಇದ್ದೀನೋ ಖಂಡಿತ ನೀವು ಇದೇ ಪ್ಯಾಟರ್ನಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಇಲ್ಲಷ್ಟೇ ನಿಮ್ಮ ಆರ್ಮೋಲ್ ಲೂಸಿಂಗ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಿದ್ದಾದಮೇಲೆ ನೀವು ಆರ್ಮೋಲ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ನೀವು ಕಟ್ ಮಾಡಿಕೊಂಡ್ರೆ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಬರುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡಿ. ಯಾರು ಕಮೆಂಟ್ ಮಾಡಿದ್ರೆ ನನಗೆ ಇಲ್ಲಿಂದ ನೀಟಾಗಿ ಆರ್ಮೋಲ್ನ ಚೆಕ್ ಮಾಡಿಕೊಂಡು ನಿಮ್ಗೆ ಎಷ್ಟು ಲೂಸಿಂಗ್ ಬೇಕೋ ಅಷ್ಟು ಲೂಸಿಂಗ್ನ ನೀವು ತಗೋಬೇಕಾಗತ್ತೆ. ಇನ್ನು ಮತ್ತೆ ನೀವು ಸೈಡ್ ಜಾಯಿಂಟ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸೈಡ್ ಜಾಯಿಂಟು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀರ ಅಂದ್ಕೊಳ್ಳಿ, ನೀವು ಇಲ್ಲಿಗೆ ಸ್ಟಿಚ್ ಹಾಕ್ಕೊಂಡ್ರೆ 1/4 ಇಂಚಷ್ಟು ಈ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಅಲ್ಲಿ ಟೈಟು ಕೂಡ ಬರುತ್ತೆ. ಸೊ ಮತ್ತು ಸೈಡ್ ಫಿಟ್ಟಿಂಗು ಅಷ್ಟೇ, ಫಿಟ್ಟಿಂಗ್ ಲೈನ್ ನಿಮಗೆ ಪರ್ಫೆಕ್ಟಾಗಿ ಬರಬೇಕು. ನೀವು ಹೆಚ್ಚು ಕಡಿಮೆ ಥರ ನೀವು ಸ್ಟಿಚ್ ಹಾಕ್ಕೊಂಡ್ರು ನಿಮಗೆ ಇಲ್ಲಿ ಟೈಟ್ ಅನ್ನೋದು ಬರುತ್ತೆ. ಸೊ ಅದೊಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ನಿಮಗೆ ಆರ್ಮೋಲ್ ಅನ್ನೋದು ಮೆಜರ್ಮೆಂಟ್ ತಗೊಳ್ತಾ ನೀವು ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ನಿಮ್ಗೆ ಆರ್ಮೋಲಲ್ಲಿ ಟೈಟ್ ಬರುತ್ತೆ. ಸೊ ಇಲ್ಲೊಂದು ಚೇಂಜಸ್ ಮಾಡ್ಕೊಳ್ಳಿ, ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಮು ಬರೋದಿಲ್ಲ. ಇಷ್ಟಾದಮೇಲೆ ನೀವು ಹ್ಯಾಂಡ್ ಕಟ್ಟಿಂಗಲ್ಲೂ ಅಷ್ಟೇ ಸ್ವಲ್ಪ ಗಮನ ಇಟ್ಟು ನೋಡಬೇಕಾಗುತ್ತೆ. ನಿಮ್ಗೆ ಆರ್ಮೋಲ್ ಹತ್ರ ಟೈಟ್ ಬರ್ತಿದೆ ಹೊಲಿಗೆ ಬಿಚ್ಚಿದ್ರೆ ಅಲ್ಲಿ ರಿಂಕಲ್ ಆಗುತ್ತೆ ಅನ್ನೋರು ಇದು ಏನು ಕಟ್ ಮಾಡ್ಕೊಳ್ತೀರೋ ಹ್ಯಾಂಡ್ಸು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಕಟ್ ಮಾಡೋದು. ಸೊ ಅದನ್ನೊಂಚೂರು ಗಮನ ಇಟ್ಟು ನೋಡ್ಕೊಳ್ಳಿ. ಇಷ್ಟಾದಮೇಲೆ ಬ್ಯಾಕ್ ಪಾರ್ಟು ಅವ್ರಿಗೆ ಡೌಟ್ ಕ್ಲಿಯರ್ ಆಯಿತು ಅನ್ಕೋತೀನಿ. ನೀವು ಆರ್ಮೋಲ್ನ ಚೆಕ್ ಮಾಡಿಕೊಂಡೇ ನೀವು ಕಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ. ಇದು ಮೇಜರ್ ಪ್ರಾಬ್ಲಮ್ ಆಗಿರುತ್ತೆ ನಿಮಗೆ. ಇದಾದಮೇಲೆ ನೆಕ್ಸ್ಟ್ ಸ್ಲೀವ್ ಕಟ್ಟಿಂಗು ನಿಮಗೆ ಪ್ರಾಬ್ಲಮ್ ಆಗ್ಬೋದು. ಸೊ ಅದನ್ನು ಸಹ ನೀವು ಗಮನ ಇಟ್ಟು ನೋಡ್ಕೊಳ್ಳಿ ಯಾವ ರೀತಿ ನಾನು ಕಟ್ ಮಾಡ್ತೀನಿ ಅಂತ. ಸರಿನಾ? ಇಲ್ಲಿ ನನಗೆ 4.5 ಬೇಕು. ಸೊ ನಾನಿಲ್ಲಿ 5ಗೆ ಮಾರ್ಕ್ನ ಮಾಡ್ಕೊಳ್ತೀನಿ. 1/4 ಇಂಚಷ್ಟು ಪೈಪಿಂಗಿಗೆ ಬೇಕಾಗುತ್ತೆ, ಅಲ್ಲಿಗೂ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ನಾನು ಅಟ್ ಎ ಟೈಮ್ಗೆ 2 ಲೈನಿಂಗ್ನ ಕಟ್ ಮಾಡ್ತಾಯಿದ್ದೀನಿ. ಆಯ್ತಲ್ಲ, 2 ಲೈನಿಂಗ್ನ ಒಂದೇ ಮೆಜರ್ಮೆಂಟು. ಸೊ ಹಾಗಾಗಿ 2 ಲೈನಿಂಗ ಒಂದೇ ಸಲ ಕಟ್ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ನೋಡಿ 2.5 ಇಲ್ಲಿ ತೊಗೊಂಡಿದ್ದೀವಿ. ಇಲ್ಲಿ 1/2 ಇಂಚನ್ನ ಹ್ಯಾಡ್ ಮಾಡಿಕೊಂಡು 3 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಆಯಿತಾ? ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಕು ಕೂಡ ನಿಮಗೆ ಆರ್ಮೋಲಲ್ಲಿ
ಟೈಟ್ ಬರೋದಕ್ಕೆ ಕಾರಣ ನೆಕ್ಕು ಕೂಡ ಆಗಿರುತ್ತೆ. ನೆಕ್ಕು ನೀವೇನಾದರೂ ಬ್ರಾಡಾಗಿ ತೊಗೊಂಡಿಲ್ಲ ಅಂದರೆ ನೀವಿಲ್ಲಿ 1.5 ತೊಗೊಳ್ಳಿ. ಅರ್ಥ ಆಯ್ತಲ್ಲ? ನೀವು ಬ್ರಾಡಾಗಿ ತೊಗೊಂಡಿದ್ದೀನಿ ಅಂದರೆ 1.25 ತೊಗೊಳ್ಳಿ. ನಿಮ್ಗೆ ಆರ್ಮೋಲಲ್ಲಿ ಪ್ರಾಬ್ಲಮ್ ಬರೋಲ್ಲ. ಪ್ರತಿಯೊಂದು ಮ್ಯಾಟರ್ ಆಗುತ್ತೆ ನಮ್ಮ ಬ್ಲೌಸ್ ಮೆಷರ್ಮೆಂಟಲ್ಲಿ. ಕೆಲವೊಂದು ಸಲ ಪ್ರಾಬ್ಲಮ್ ಎಲ್ಲಿ ಬರ್ತಿದೆ ಅಂತಲೇ ಗೊತ್ತಾಗೋದಿಲ್ಲ ಬ್ಲೌಸಲ್ಲಿ. ಆ ರೀತಿ ಆಗುತ್ತೆ. ನೆಕ್ಕು ಕೂಡ ನೆಕ್ ಡೀಪ್ ನಾವು ತಗೊಳ್ಳೋದು ಕೂಡ ನಮಗೆ ಆರ್ಮೋಲ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದು ಡೀಪ್ ತೊಗೊಂಡಷ್ಟು ನೀವು ಇದು ಕಮ್ಮಿ ಮಾಡ್ಕೊಳ್ಳಿ. ಇದು ಡೀಪ್ ನೀವು ಕಡಿಮೆ ತೊಗೊಂಡ್ರೆ ಇದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಆವಾಗ ಆರ್ಮೋಲಲ್ಲಿ ನಿಮಗೆ ಟೈಟ್ ಅನ್ನೋದು ಬರೋದಿಲ್ಲ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಇಷ್ಟಾದಮೇಲೆ ನೋಡಿ ಡಾಟ್ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಡಾಟ್ ಲೆಂತ್ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ 4 ಇಂಚು. ನಮ್ಗೆ ರೆಡಿ 3.5 ಇಂಚು ಬರುತ್ತೆ. ಈ ಕಡೆ 1/2 ಇಂಚು, ಆ ಕಡೆ 1/2 ಇಂಚು ಡಾಟ್ ವಿಡ್ತು ನೀಟಾಗಿ ಮಾರ್ಕ್ನ ಮಾಡ್ಕೊಳ್ಬೇಕು. ಈ ರೀತಿ ನೀಟಾಗಿ ಮಾರ್ಕ್ನ ಮಾಡಿಕೊಂಡು ನಾವು ಇಷ್ಟಾದಮೇಲೆ ಇಲ್ಲಿ ಸೈಡಲ್ಲಿ 1/2 ಇಂಚ್ ನಾನಿಲ್ಲಿ ಕ್ರಾಸ್ ಆಗಿ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನು ಡಬಲ್ ಲೈನಿಂಗ್ ಇರೋದ್ರಿಂದ ನನಗೆ ಮಾರ್ಕಿಂಗ್ ಅನ್ನೋದು ಕೆಳಗಡೆ ಇರೋ ಲೈನಿಂಗು ಬೀಳಬೇಕಾಗತ್ತೆ. ಸೊ ಹಾಗಾಗಿ ನಾನಿಲ್ಲಿ ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಾಂದರೂ ನಿಮ್ಗೆ ಸ್ಟಿಚಿಂಗಿಗೆ ಈಸಿ ಆಗುತ್ತೆ. ಮಾರ್ಕ್ ವೀಲಿಂದ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚಿಂಗ್ ಟೈಮಲ್ಲಿ ಈಸಿ ಆಗುತ್ತೆ ಅಂತ ಅಷ್ಟೇ. ಇದರಲ್ಲಿ ಏನೂ ವ್ಯತ್ಯಾಸ ಬರೋಲ್ಲ. ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಏನು ಚೇಂಜಸ್ ಆಗೋಲ್ಲ. ಸೊ ಸ್ಟಿಚಿಂಗು ಈಸಿ ಆಗುತ್ತೆ ಅಂತ ಅಷ್ಟೇ. ನೋಡಿ ನೆಕ್ಕು ಬ್ಯಾಕ್ ಲೈನಿಂಗಿಗೂ ಬೀಳಲಿ ಅಂತ ನಾನಿಲ್ಲಿ ನೆಕ್ಕಿಗೂ ಕೂಡ ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇಷ್ಟು ಬ್ಯಾಕ್ ಪಾರ್ಟು. ಸೊ ನಿಮಗೇನಾದರೂ ಶೋಲ್ಡರ್ ಪ್ರಾಬ್ಲಮ್ ಆಗ್ತಿದೆ, ಶೋಲ್ಡರ್ ಡ್ರಾಪ್ ಆಗ್ತಿದೆ ಅನ್ನೋರು ಇಲ್ಲಿಂದ 1/4 ಇಂಚಷ್ಟು ಈ ರೀತಿ ಕ್ರಾಸಾಗಿ ಲೈನ್ನ ಹಾಕ್ಕೋಬೇಕಾಗತ್ತೆ. ಇದನ್ನು ಕಟ್ ಮಾಡಿಕೊಂಡ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ಸೊ ಇದು ಶೋಲ್ಡರ್ ಡ್ರಾಪ್ ಯಾರಿಗಾಗ್ತಿದೆಯೋ ಆ ಸಮಸ್ಯೆ ಇರೋರಿಗೆ ಈ ಒಂದು ಲೈನು. ಸೊ ಶೋಲ್ಡರ್ ಡ್ರಾಪ್ ಏನೂ ಆಗ್ತಿಲ್ಲ ನಮಗೆ ಅನ್ನೋರಾದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಸೊ ಈಗ ಈ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನಾನಿಲ್ಲಿ. ನೋಡಿ ಈ ರೀತಿ ನೀಟಾಗಿ ನೀವು ಬಟ್ಟೆನ ಜರುಗಿಸ್ಬೇಡಿ, ನೀವೇ ಜರುಗ್ಕೊಳ್ಳಿ. ಬಿಗಿನರ್ಸ್ ಆದರೆ ನೀವು ಬಟ್ಟೆನ ಜರುಗಿಸೋಕೆ ಹೋದಾಗ ಏನಾಗುತ್ತೆ ಅಂದರೆ ನಿಮಗೆ ಬಟ್ಟೆ ಅನ್ನೋದು ಆ ಕಡೆ ಈ ಕಡೆ ಹೋದಾಗ ನಿಮಗೆ ಮೆಷರ್ಮೆಂಟಲ್ಲಿ ಚೇಂಜಸ್ ಬರ್ಬೋದು. ಸೊ ಹಾಗಾಗಿ ನೀವೇ ಬಟ್ಟೆ ಟರ್ನ್ ಮಾಡ್ಕೊಳ್ತೀರ, ನೀವೇ ಟರ್ನ್ ಆಗಿ ಕಟ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ ಈ ರೀತಿ ನೀಟಾಗಿ ಮಾರ್ಕಿಂಗ್ ಏನಿದೆಯೋ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊಳ್ತೀನಿ ನಾನು. ನೋಡಿ ಬ್ಯಾಕ್ ಪಾರ್ಟು ಮಾರ್ಕಿಂಗ್ ಆಯಿತು. ಇದು ನಾನು ಸೈಡು ಮತ್ತೆ ಕಟ್ ಮಾಡ್ಕೊಳ್ತೀನಿ, ಈಗ ಕಟ್ ಮಾಡೋದಿಲ್ಲ. ಈಗ ಈ ಬ್ಯಾಕ್ ಪಾರ್ಟ್ ಆಯ್ತಲ್ಲ, ಸೊ ಇದನ್ನು ಯೂಸ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರಂಟ್ ಪಾರ್ಟ್ ಇಲ್ಲಿ ಮಾರ್ಜಿನ್ ಸಮ ಇಲ್ಲ, ಅದನ್ನು ಗಮನ ಇಟ್ಕೊಂಡು ನೋಡ್ಕೊಳ್ಳಿ. ನಾವು ಕೆಳಗಡೆ ಮಾರ್ಜಿನ್ ಸಮ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಕನ್ಫ್ಯೂಸ್ ಆದರೂ ನಮಗೇನಾಗುತ್ತೆ ಅಂದರೆ ಬ್ಲೌಸಲ್ಲಿ ವೇರಿಯೇಷನ್ ಬಂದ್ಬಿಡುತ್ತೆ. ಹಾಗಾಗಿ ನಾವು ಫೋಲ್ಡಿಂಗ್ ನೋಡ್ಕೋಬೇಕಾಗತ್ತೆ, ಕ್ಲಾತು ಇದೆಯಾ ಇಲ್ವಾ ಅಂತ. ನೋಡಿ ಈ ರೀತಿ ನೀಟಾಗಿ ಮಾರ್ಕ್ನ ಮಾಡ್ಕೊಳ್ತೀನಿ ನಾನು. ಮಾರ್ಜಿನ್ ಸಮ ಇಲ್ವಲ್ಲ, ಸಮ ಮಾಡ್ಕೊಳ್ಳೋದಕ್ಕೋಸ್ಕರ. ಈಗ ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿದ್ದೀವೋ ಸೊ ಬ್ಯಾಕ್ ಪಾರ್ಟ್ನ ಇದ್ರ ಮೇಲೆ ಈ ರೀತಿ ಇಡ್ತೀನಿ. ಓಕೆನಾ? ಒಂದು ತೆಗೆದಿಡ್ತೀನಿ ಸೈಡ್ಗೆ. ಈ ರೀತಿ ನೋಡಿ ಇಲ್ಲಿ ನಾನು 1/4 ಇಂಚಷ್ಟು ಉಪ್ಪಟ್ಟೆ ಹೈಪಟ್ಟಿಗೆ 1/4 ಇಂಚಷ್ಟು ಬಿಡ್ತೀನಿ. ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ ಉಪ್ಪಟ್ಟೆ ಹೈಪಟ್ಟಿಗೆ ನಾನು ಯಾಕೆ ಕ್ಲಾತ್ನ ಎಕ್ಸ್ಟ್ರಾ ತೊಗೊಳ್ತೀನಿ ಅಂತ. ಸೊ ನಿಮಗೆ ಯಾರಾದರೂ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದರೆ ನಾನು ಯಾಕೆ ಉಕ್ಸ್ಪಟ್ಟೆ ಹೈಪಟ್ಟಿಗೆ 1/4 ಇಂಚ್ ಎಕ್ಸ್ಟ್ರಾ ಬಿಡ್ತೀನಿ ಅಂತ ನೀವು ಬೇಕಾದ್ರೆ ಚಾನಲ್ಗೆ ಒಂದು ಸಲ ವಿಸಿಟ್ ಕೊಟ್ಟು ನೋಡಿ, ಯಾವ ರೀತಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಏನಕ್ಕೆ ಬಿಡ್ತೀನಿ ಅಂತ. ಸೊ ಈಗಾಗಲೇ ನನ್ನ ಚಾನಲ್ ಫಾಲೋ ಮಾಡೋರ್ಗಾದರೆ ಗೊತ್ತಿರುತ್ತೆ. ಸೊ ಇದು ಹೇಗಿದೆಯೋ ಮಾರ್ಕಿಂಗು ಅದೇ ರೀತಿ ನೀಟಾಗಿ ಮಾರ್ಕ್ನ ಮಾಡ್ಕೊಳ್ತೀನಿ ನಾನಿಲ್ಲಿ. ನೋಡಿ ಈ ರೀತಿ ಬ್ಯಾಕ್ ಏನಿದೆಯೋ ಸೇಮ್ ಫ್ರಂಟ್ಗೂ ಕೂಡ ನೀಟಾಗಿ ಮಾರ್ಕ್ ಮಾಡಿಕೊಂಡು ಟ್ಯಾಪ್ ಮಾಡ್ಕೊಳ್ತೀನಿ ನಾನಿಲ್ಲಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಾರ್ಕಿಂಗ್ ಅನ್ನೋದು ನಮಗೆ ಕ್ಲಿಯರಾಗಿ ಬೀಳುತ್ತೆ. ಸೊ ಕಾಣಿಸ್ತಿದೆಯಾ ನಿಮ್ಮ ಮಾರ್ಕಿಂಗು? ನಿಮಗೆ ಮಾರ್ಕಿಂಗ್ ಕಾಣಲಿಲ್ಲ ಅಂತ ಮಾರ್ಕಿಂಗ್ ಚೇಂಜ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಕಾಣುತ್ತೇನೋ ನೋಡೋಣ. ಇಷ್ಟಾದಮೇಲೆ ನೋಡಿ ನೆಕ್ ಬಿಟ್ಟು ನಾನು ಇಲ್ಲಿ 1/4 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಲ್ಲ, 1/4 ಇಂಚು ಸೇರಿಸಿ ನನಗಿಲ್ಲಿ 2.25 ಬರುತ್ತೆ. 2.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ನಿಮಗೆ
ಫ್ರಂಟಲ್ಲಿ ನೆಕ್ನ ಯಾವ ರೀತಿ ಡೀಪ್ನ ಮೆಜರ್ಮೆಂಟ್ ಮಾಡೋದು ಅಂತ ನೋಡ್ಕೊಳ್ಳಿ. ನೀವು ಬೇಕಾದ್ರೆ ಈ ಥರ ಬ್ಲೌಸ್ನೂ ಇಟ್ಟು ಕೂಡ ಮೆಜರ್ಮೆಂಟ್ನ ಮಾಡ್ಕೋಬೋದು. ನೋಡಿ ಈ ರೀತಿ ಇಲ್ಲಿ 1/2 ಇಂಚು ನೀವು ಸ್ಟಿಚ್ಚಿಂಗಿಗೆ ಕ್ಲಾತ್ನ ಬಿಡಬೇಕಾಗತ್ತೆ. 1/2 ಇಂಚಿಗೆ ಸ್ಟಿಚ್ಚಿಂಗಿಗೆ ಬಿಟ್ಟು ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಸ್ವಲ್ಪ ಟೈಟಾಗಿ ಇಟ್ಕೋಬೇಕಾಗತ್ತೆ ಬ್ಲೌಸ್ನ. ನೋಡಿ 1/2 ಇಂಚಿನ ಸ್ಟಿಚ್ಚಿಂಗ್ ಹೋಗುತ್ತಲ್ಲ, ಇಲ್ಲಿಗೆ ಕರೆಕ್ಟಾಗಿ ನನಗೆ ಫ್ರಂಟ್ ನೆಕ್ ಶೇಪ್ ಅನ್ನೋದು ಬರುತ್ತೆ. ನೋಡಿ ಈ ರೀತಿ ಶೇಪ್ ಬರುತ್ತೆ. ಎಷ್ಟಿದೆ ಅಂತ ನೀವು ಬೇಕಾದ್ರೆ ಟೇಪಲ್ಲೂ ಚೆಕ್ ಮಾಡ್ಕೊಳ್ಳಿ. ನೋಡಿ 7.5 ಇದೆ. ನೀವು ಬೇಕಾದ್ರೆ 7.5ನ ಮಾರ್ಕ್ ಮಾಡಿಕೊಂಡು ಈ ರೀತಿ ಬೇಕಾದ್ರೂ ನೀವು ಮೆಜರ್ಮೆಂಟ್ ಬ್ಲೌಸ್ನ ಯೂಸ್ ಮಾಡಿಕೊಂಡು ನೀವು ಈ ರೀತಿ ಮಾಡ್ಬೋದು. ಇಲ್ಲಾಂದರೆ ನೀವು ಮಾರ್ಕ್ ಮಾಡಿಕೊಂಡು ಬೇಕಾದ್ರೆ ನೋಡಿ ಈ ರೀತಿ ರೌಂಡ್ ಶೇಪ್ನ ಕೊಡ್ಬೋದು. ಓಕೆನಾ? ಎರಡು ರೀತಿಯಲ್ಲಿ ಮಾಡಿದ್ರು ನಮಗೆ ಸೇಮ್ ಬರುತ್ತೆ. ನಿಮ್ಮ ಮಾರ್ಕಿಂಗ್ ಈಗ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟಾದಮೇಲೆ ಬೆಲ್ಟ್ ಪಟ್ಟಿಗೆ 2 ಇಂಚಸ್ಸನ್ನು ಮೈನಸ್ ಮಾಡ್ಕೊಳ್ತೀನಿ. ಇದು ದೊಡ್ಡ ಸೈಜ್ ಬ್ಲೌಸ್ ಆದರೆ, ಚೆಸ್ಟ್ ಹೆವಿ ಇದೆ ಅನ್ನೋದಾದರೆ ನೀವು 1.5 ಇಂಚ್ ಮೈನಸ್ ಮಾಡ್ಕೊಳ್ಳಿ ಸಾಕು. ಚೆಸ್ಟ್ ಸೈಜ್ ಹೆವಿ ಇಲ್ಲ, ನಾರ್ಮಲ್ ಇದೆ ಅನ್ನೋದಾದರೆ ನೀವು 2 ಇಂಚಸ್ ಅಷ್ಟು ಮೈನಸ್ ಮಾಡ್ಕೊಳ್ಳಿ. ನಿಮಗೆ ಪರ್ಫೆಕ್ಟಾಗಿ ಫ್ರಂಟ್ ಶೇಪ್ ಅನ್ನೋದು ಬ್ಲೌಸ್ ರೆಡಿ ಆಗುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಾಂದರೆ ನೀವು ನೋಡಿ ಇಲ್ಲಿಂದ ನೀಟಾಗಿ ಶೋಲ್ಡರ್ ಅಟ್ಯಾಚ್ ಏನಿದೆಯೋ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ಇದು ಏನಿದೆಯೋ ನಾವು ಈ ಒಂದು ಡಾಟ್ನ ಸ್ಟಿಚ್ ಮಾಡಿ ಇಲ್ಲೇನು ಶೇಪ್ ಬೆಲ್ಟ್ ಕೊಟ್ಟಿದ್ದೀವಲ್ಲ, ಶೇಪ್ ಬೆಲ್ಟ್ ಎಂಡಿಂಗಿಗೆ ನೀವು ಟೇಪ್ನ ಈ ರೀತಿ ತಗೋಬೇಕಾಗುತ್ತೆ. ನೋಡಿ ಎಷ್ಟು ಬರ್ತಿದೆ ನಮಗೆ, 13 ಇಂಚ್ ಬರ್ತಿದೆ. 13 ಇಂಚಿಗೆ ಇಲ್ಲಿಂದ ಇಟ್ಕೊಳ್ಳಿ. 13 ಇಂಚ್ ಬರುತ್ತೆ. 13 ಇಂಚಿಗೆ ಇಲ್ಲ 1/2 ಇಂಚು ನಮಗೆ ಶೋಲ್ಡರ್ ಅಟ್ಯಾಚಿಗೆ ಹೋಗುತ್ತೆ. ಇಲ್ಲಿ 1/4 ಇಂಚಷ್ಟು ಶೇಪ್ ಬೆಲ್ಟಿಗೆ ಅಟ್ಯಾಚಿಗೆ ಹೋಗುತ್ತೆ. ಹಾಗಾಗಿ ಇಲ್ಲಿ 1/2 ಇಂಚು ಇಲ್ಲಿ 1/2 ಇಂಚು ಮೆಜರ್ಮೆಂಟ್ ತೊಗೊಂಡ್ರೆ ನಮಗೆ 13 ಬರುತ್ತೆ. 13ಕ್ಕೆ 1 ಸೇರಿಸ್ಕೊಂಡು ನಾವಿಲ್ಲಿ 14 ಇಂಚನೇ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ ನೀವು ಹಿಂಗೆ ತೊಗೊಂಡ್ರು ಒಂದೇ. ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ ನಿಮಗೆ, ಇಲ್ಲಿ 1/2 ಇಂಚ್ ಡೌನ್ ಮಾಡ್ಕೊಳ್ಳೋಕ್ಕೆ ಆ ರೀತಿ ಬೇಕಾದ್ರೂ ತೊಗೋಬೋದು. ಮೆಜರ್ಮೆಂಟ್ ಪ್ರಕಾರ, ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ತಗೊಳ್ಳೋದಾದರೆ ನೀವು ಏನಿದೆಯೋ ಇಲ್ಲಿ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ಇಲ್ಲಿವರೆಗೂ ಏನಿದೆಯೋ ಅಷ್ಟಕ್ಕೆ 1 ಇಂಚನ್ನ ಆ್ಯಡ್ ಮಾಡಿಕೊಂಡು ನೀವು ಮಾರ್ಕ್ನ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನಿಮಗೆ ಬರುತ್ತೆ. ಓಕೆನಾ? ಈ ರೀತಿ ಮೆಜರ್ಮೆಂಟ್ನ ತೊಗೋಬೇಕಾಗತ್ತೆ. ನೋಡಿ ಇಲ್ಲಿಂದ ಹಿಡಿದು ಇಲ್ಲಿಗೆ 13 ಇಂಚ್ ಬರುತ್ತೆ. 13 ಇಂಚಿಗೆ 1 ಸೇರಿಸ್ಕೊಂಡು 14 ಇಂಚಿಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ನಾನು. ಆಯಿತಾ? ಇಷ್ಟಾದಮೇಲೆ ಇಲ್ಲಿಂದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ನೋಡಿ ಇಲ್ಲಿಗೆ ಈ ಡಾಟ್ ಎಷ್ಟಿಗೆ ಹಿಡಿದಿದ್ದೀವಿ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 3 ಇಂಚಸ್ ಇದೆ. ಓಕೆನಾ? 3 ಇಂಚಸ್ಸು ಇಲ್ಲಿ 1/4 ಇಂಚ್ ನಮಗೆ ಉಪ್ಪಟ್ಟಿಗೆ ಹೋಗುತ್ತಲ್ಲ, 3/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ 3/4ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ಇಲ್ಲಿಂದ ಡಾಟ್ ವಿಡ್ತ್ ಎಷ್ಟು ಬೇಕು ಅಂತ ನಿಮ್ಮ ಒಂದು ಬ್ಲೌಸ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಾಂದರೆ ನೀವು ಈ ಥರ ಕೊಟ್ಟಿರ್ತಾರಲ್ಲ ನಾವು ಮೆಜರ್ಮೆಂಟ್ ಬ್ಲೌಸು, ಅದರಲ್ಲೂ ಕೂಡ ನೀವು ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ 1 ಇಂಚ್ ಇದೆ. ಸೊ 1 ಇಂಚ್ ಅಂದರೆ ಈ ಕಡೆ 1 ಇಂಚ್ ಆ ಕಡೆ 1 ಇಂಚು 2 ಇಂಚ್ ಆಗುತ್ತೆ ನನಗೆ. ನಾನಿಲ್ಲಿ 2.5 ಇಂಚನ್ನ ತೊಗೊಳ್ತಾ ಇದ್ದೀನಿ. ಸೊ ಅವ್ರ ಕಪ್ ಶೇಪ್ ನಮ್ಗೆ ಇನ್ನೂ ನೀಟಾಗಿ ಬೇಕು ಅಂದರು. ಸೊ ಹಾಗಾಗಿ ನಾನಿಲ್ಲಿ 2.5 ಇಂಚನ್ನ ತಗೊಳ್ತಾ ಇದ್ದೀನಿ. ಓಕೆನಾ? 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿಗೆ ನೀಟಾಗಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ 1/4 ಇಂಚಿಗೆ. ಓಕೆ, ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನಾನು 1/2 ಇಂಚ್ ಇಲ್ಲಿ ಡೌನಿಂಗ್ ತೊಗೊಳ್ತೀನಿ. ಯೂಶಲಿ ನೀವು ಮೆಜರ್ಮೆಂಟ್ ಪ್ರಕಾರ ತೊಗೊಂಡ್ರು ನಿಮ್ಗೆ ಕರೆಕ್ಟಾಗಿ 13 ಬಂತಲ್ಲ, 1 ಇಂಚ್ ಆ್ಯಡ್ ಮಾಡಿಕೊಂಡು 14 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಉಪ್ಪಟ್ಟಿ ಐಪಟ್ಟಿಗೆ ನೋಡಿ ಇಲ್ಲಿಂದ ಉಪ್ಪಟ್ಟಿ ಎಷ್ಟು ಲೆಂತ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಟೇಪ್ನ ಈ ರೀತಿ ಇಟ್ಕೊಳ್ಳಿ. ನೋಡಿ 3.5 ಇಂಚು ಬರುತ್ತೆ ನನಗೆ. 3.5 ಅದಕ್ಕೆ ನಾನು 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ. 3.5 ಬರುತ್ತಲ್ಲ, ಅದಕ್ಕೆ 3/4 ಇಂಚನ್ನ ಆ್ಯಡ್ ಮಾಡಿಕೊಂಡ್ರೆ ನನಗೆ 4.75ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 4.75ಗೆ ಮಾರ್ಕ್ ಮಾಡಿಕೊಂಡ್ರೆ ನಿಮ್ಗೆ ನೋಡಿ ಇಲ್ಲಿ 1 ಇಂಚು ಮೈನಸ್ ಆಗುತ್ತೆ. 1 ಇಂಚು ಮೈನಸ್ ಆದರೂ ನಿಮಗೆ ಸಾಕಾಗುತ್ತೆ. ಆಯಿತಾ? ಇಲ್ಲಿಂದ ಇಲ್ಲಿಗೆ ಒಂದು ಕ್ರಾಸ್ ಆಗಿ ಲೈನ್ನ ಹಾಕ್ಕೊಳ್ತೀನಿ ನಾನು. ಇಲ್ಲಿ ನೋಡಿ ಈ ರೀತಿ ಮೆಷರ್ಮೆಂಟ್ ಪ್ರಕಾರ ಮಾರ್ಕಿಂಗ್ ಅನ್ನೋದು. ಇಷ್ಟಾದಮೇಲೆ ನಮಗೆ ಈ ಡಾಟ್ ಏನಿದೆಯೋ ಇದೇನು ನೀವು ಮೆಜರ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಈ ಪಾಯಿಂಟ್ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ನೀವು ಡಾಟ್ನ ಮಾರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲಿಂದ
ಇಲ್ಲಿಗೆ 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ 2.5 ಇಂಚ್ ಅನ್ನೋದು ಎಲ್ರಿಗೂ ಆಗುತ್ತೆ. ಸೊ ಇಲ್ಲಿಂದನೂ ಅಷ್ಟೇ ಇಲ್ಲಿಗೆ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆನಾ. 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಈ ರೀತಿಯಾಗಿ ಹಾಕಬೇಕಾಗತ್ತೆ. ಈ ಕಡೆಯಿಂದ ಈ ಕಡೆಗೆ ಈ ರೀತಿ ಈ ಒಂದು ಡಾಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಕಪ್ ಶೇಪ್ ನೀಟಾಗಿ ಬರಬೇಕು ಅಂದರೆ. ಅಲ್ಲಿಂದ ನೆಕ್ಸ್ಟು ಇಲ್ಲಿಂದ ಸ್ಕೇಲ್ನ ಸ್ಟ್ರೈಟಾಗಿ ಈ ರೀತಿ ಇಟ್ಕೊಳ್ಳಿ. ಸ್ಟ್ರೈಟಾಗಿ ಇಟ್ಕೊಂಡು ನೀವು ಇಲ್ಲಿಂದ ನೀಟಾಗಿ ಈ ರೀತಿ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಡಾಟ್ ಲೆಂತು ನಾನು ಹೇಳಿದ್ದೀನಿ, ನಿಮ್ಗೆ ಶಾರ್ಪ್ನೆಸ್ ಬೇಕಾದರೆ ಲೆಂತ್ ಜಾಸ್ತಿ ಮಾಡ್ಕೊಳ್ಳಿ. ನಮಗೆ ರೌಂಡಾಗಿ ಕಪ್ ಶೇಪ್ ಬೇಕು ಅಂದರೆ ಈ ಡಿಸ್ಟೆನ್ಸ್ ಏನಿದೆಯೋ ಇದನ್ನು ಕಡಿಮೆ ಮಾಡ್ಕೊಳ್ಳಿ. ಸೊ ನಾನು ಸುಮಾರಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ ನಿಮಗೆ. ಸೊ ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದರೆ ಒಂದ್ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ. ಯಾವೆಲ್ಲ ರೀತಿಯಲ್ಲಿ ನಾವು ಚೇಂಜಸ್ ಮಾಡ್ಕೊಂಡು ಕಟ್ ಮಾಡೋದ್ರಿಂದ ನಮ್ಮ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಆಯಿತಾ. ಈ ಸೈಡ್ದು ನೋಡಿ, ಇಲ್ಲಿ ಅಟ್ಯಾಚಿಗೆ ಬಿಟ್ಟು ಇಲ್ಲಿಗೆ ಮಾರ್ಕ್ನ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ನ ಹಾಕ್ಕೋಬೇಕಾಗುತ್ತೆ. ಒಬ್ಬರು ಕಮೆಂಟ್ ಮಾಡಿದರು ನನಗೆ, ಈ ಡಾಟ್ನ ಹಿಡಿತೀವಲ್ಲ ಇದ್ರದ್ದು ನಾವು ಎಕ್ಸ್ಟ್ರಾ ಈ ಕಡೆ ತಗೋಬೇಕಂತ. ಖಂಡಿತ ತಗೋಬೇಕು, ಇಲ್ಲಾಂದರೆ ನಮಗೆ ಫ್ರಂಟ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ನಾವಿಲ್ಲೇನು ಡಾಟ್ ಹಿಡಿತೀವೋ ಸೊ ಇದನ್ನು ನಾವಿಲ್ಲಿ ಎಕ್ಸ್ಟೆಂಡ್ನ ಮಾಡ್ಕೋಬೇಕಾಗತ್ತೆ. ನೀವೇನು ಮಾಡಬೇಕು ಅಂದರೆ ಬ್ಯಾಕಲ್ಲಿ ನಮಗೆ ಎಷ್ಟು ವೇಸ್ಟ್ ಎಷ್ಟು ಇದೆ ಅಂತ ಚೆಕ್ ಮಾಡ್ಕೊಂಬಿಡಿ. ಎಷ್ಟು 8.5 ಬಂತು, ನಮಗೆ 8.5 ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಂದ ಇಲ್ಲಿಗೆ 3ಗೆ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ 1/4 ಇಂಚು ಉಪ್ಪಟ್ಟಿಗೆ ಹೋಗುತ್ತೆ. ಆ 3 ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಳ್ಳಿ. 3 ಇಂಚಸ್ಸು ಪ್ಲಸ್ ನಮಗೆ ಎಷ್ಟು ಬೇಕು 8.5 ಅಲ್ವಾ. 8.5ಗೆ ಒಂದು ಮಾರ್ಕ್ ಮಾಡಿದ್ದಾದಮೇಲೆ ಎಕ್ಸ್ಟ್ರಾ ಮಾರ್ಜಿನ್ಗಂತ ನಾವು 1.5 ಈ ರೀತಿ ಮಾರ್ಕ್ನ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ನ ಮಾಡಿಕೊಂಡ್ರೆ ನಮಗೆ ಫ್ರಂಟ್ ಪಾರ್ಟ್ ಅನ್ನೋದು ಕಡಿಮೆ ಆಗಲ್ಲ, ಬ್ಲೌಸ್ ಅನ್ನೋದು ಕಪ್ ಶೇಪ್ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದನ್ನು ಯಾರಾದರೂ ಆಗ್ತಿಲ್ಲ ಅನ್ನೋರಿಗೆ ನಿಮಗೆ ಉಪ್ಪಟ್ಟಿ ಐಪಟ್ಟಿ ಮಧ್ಯೆ ಗ್ಯಾಪ್ ಬರುತ್ತೆ. ಪ್ಲಸ್ ನಿಮಗೆ ಫ್ರಂಟ್ ಪಾರ್ಟ್ ಅನ್ನೋದು ಫ್ಲಾಟಾಗಿ ಬಂದ್ಬಿಡುತ್ತೆ, ಕಪ್ ಶೇಪ್ ನೀಟಾಗಿ ಕೂತ್ಕೊಳ್ಳಲ್ಲ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಸೈಡ್ ಅನ್ನೋದು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು. ಸೊ ಅದನ್ನು ಕಮೆಂಟ್ ಮಾಡಿದ್ರು ಒಬ್ಬರು. ಸೊ ಅವರು ಡೌಟು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನಾನಿಲ್ಲಿ ಆರ್ಮೋಲ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ಆರ್ಮೋಲ್ಗೆ ಇದು ಬ್ಯಾಕ್ ಪಾರ್ಟು, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಮತ್ತೆ ನಾನಿದು ಈ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಒಂದು 1/2 ಇಂಚ್ ಈ ಕಡೆಗೆ ಮಾರ್ಕ್ನ ಮಾಡ್ಕೊಳ್ಳಿ. ಓಕೆನಾ. ನಮಗೆ ಕರ್ವ್ ಸ್ಕೇಲ್ ಇಲ್ಲ ರೌಂಡ್ ಶೇಪ್ ಹಾಕೋಕ್ಕೆ ಅನ್ನೋರು ನೀವು ಈ ರೀತಿ ಮಾರ್ಕ್ನ ಮಾಡಿಕೊಂಡ್ರೆ ಇಲ್ಲಿಂದ ನೀವು ನೀಟಾಗಿ ಈ ರೀತಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೀವು ರೌಂಡ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಡ್ರಾ ಮಾಡಿಕೊಂಡ್ರೆ ನಿಮಗೆ ಫ್ರಂಟ್ ಅನ್ನೋದು ಪರ್ಫೆಕ್ಟಾಗಿ ನಿಮಗೆ ಸೆಟ್ ಆಗುತ್ತೆ. ಯಾವುದೇ ರೀತಿ ರಿಂಕಲ್ ಅನ್ನೋದು ಬರೋದಿಲ್ಲ. ಇಷ್ಟು ಫ್ರಂಟ್ ಪಾರ್ಟು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ನಿಮಗೆ ಕಪ್ ಶೇಪ್ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಡಾಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇಲ್ಲಿ ಎಕ್ಸ್ಟೆಂಡ್ ಮಾಡೋದು ಅಷ್ಟೇ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಫ್ಲಾಟಾಗಿ ಬರೋಲ್ಲ, ಕಪ್ ಶೇಪ್ ಪರ್ಫೆಕ್ಟಾಗಿ ಬರುತ್ತೆ. ಕಪ್ ಶೇಪ್ ನೀಟಾಗಿ ಕೂತ್ಕೊಂಡ್ರೆ ನಿಮ್ಮ ಬ್ಲೌಸ್ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಷ್ಟು ಫ್ರಂಟ್ ಪಾರ್ಟು. ಮತ್ತು ಇದು ಕೂಡ ಮ್ಯಾಟ್ರ್ ಆಗುತ್ತೆ. ನೀವಿಲ್ಲಿ ಡಾಟು ಎಷ್ಟು ಹಿಡಿತಿದ್ದೀರಾ ಅಂತ. ನಿಮಗೆ ಇಲ್ಲಿ ಟೈಟ್ ಆಗಬಹುದು, ಆರ್ಮೋಲ್ ಟೈಟ್ ಆಗ್ತಿದೆ ಅಂದರೆ ಇಲ್ಲಿ ನೀವು ಡಾಟ್ನ ಜಾಸ್ತಿ ಹಿಡ್ದಿರ್ತೀರ. ಸೊ ಇಲ್ಲಿ ನೀವು ಜಾಸ್ತಿ ಹಿಡಿದ್ರೆ ನಿಮಗಿಲ್ಲಿ ಟೈಟ್ ಅನ್ನೋದು ಆಗುತ್ತೆ, ಆರ್ಮೋಲ್ ಹತ್ರ ಟೈಟ್ ಬರುತ್ತೆ ಅಂತ ಕಮೆಂಟ್ ಮಾಡಿದ್ರಲ್ಲ. ಇದು ಡಾಟ್ನ ಕಡಿಮೆ ಇಟ್ಕೋಬೇಕು. 1/4 ಇಂಚಷ್ಟು ನೀವು ಇಟ್ಕೋಬೇಕಾಗತ್ತೆ. ನಾನೇನು ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ. ಈ ರೀತಿ ಒಂದಿಷ್ಟು 1/4 ಇಂಚಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ. ಇಲ್ಲ ನೀವು ಇನ್ನೂ ಜಾಸ್ತಿ ಹಿಡಿತೀನಿ, ನನಗೆ ಕಪ್ ಶೇಪ್ ನೀಟಾಗಿ ಬರಬೇಕು ಅಂದರೆ 1/2 ಇಂಚಷ್ಟು ಹಿಡಿತೀನಿ ಅಂದರೆ ನೀವು ಆಗೇನು ಮಾಡಬೇಕು, ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ 1/4 ಇಂಚಷ್ಟು. ಓಕೆನಾ. ಇಲ್ಲಿ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ನೀವು ಇಲ್ಲಿ 1/4 ಇಂಚಷ್ಟು ಇಟ್ಟಿದ್ರೂ 1/2 ಇಂಚಷ್ಟು ಇಟ್ಟಿದ್ರೂ ನಿಮಗೇನೇ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಓಕೆನಾ. ಈ ರೀತಿ ಇದು ಕೂಡ ಆರ್ಮೋಲ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗುತ್ತೆ. ಸೊ ಇಲ್ಲೂ ಸಹ ನೀವು ಗಮನ ಇಟ್ಟು ನೋಡಬೇಕಾಗತ್ತೆ. ಇಷ್ಟು ಫ್ರಂಟ್ ಪಾರ್ಟು. ಸೊ ಹೇಳಿದ್ನಲ್ಲ, ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನನಗೆ 4th ಡಾಟು ಬೇಡ, ನನಗೆ 4th ಡಾಟ್ ಬೇಡ, 3 ಡಾಟ್ಸ್ ಸಾಕು ಅನ್ನೋರು ಏನು ಮಾಡಬೇಕು, ಇಲ್ಲಿ ಇನ್ನೂ ಮೈನಸ್ನ ಮಾಡ್ಕೊಳ್ಳಿ. ಇಲ್ಲೊಂದು ನೀವು 1 ಇಂಚಷ್ಟು ಇಲ್ಲಿಂದ 1 ಇಂಚಷ್ಟು ಮೈನಸ್ ಮಾಡಿಕೊಂಡ್ರೆ ನನಗಿಲ್ಲಿ 4th ಡಾಟ್ ಬೇಡ ಅನ್ನೋರಿಗೆ ನಿಮಗಿಲ್ಲಿ ಕರೆಕ್ಟಾಗಿ ಈ ಒಂದು ಸೈಡ್ ಪಾರ್ಟ್ ಅನ್ನೋದು ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಓಕೆನಾ. ಇಷ್ಟು ಚೇಂಜಸ್ನ ಮಾಡ್ಕೊಳ್ಳಿ.
ಸೊ ನಾನಿಲ್ಲಿ 4th ಡಾಟು ಹಿಡಿತಾ ಇದ್ದೀನಿ. ಸೊ ಹಾಗಾಗಿ ನಾನು ಇಲ್ಲಿಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 4th ಡಾಟ್ ಬೇಡ ಅನ್ನೋರು ನೀವು ಇಲ್ಲಿಗೆ ಮಾರ್ಕ್ನ ಮಾಡ್ಕೋಬೋದು. ಸೊ ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನಾನಿಲ್ಲಿ. ನಾನು ನೆಕ್ನ ಕಟ್ ಮಾಡ್ತಿಲ್ಲ, ಇಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ ನೆಕ್ ತಗೊಳ್ಳಿ. ಹೇಳಿದ್ನಲ್ಲ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅನ್ನೋರು ನೆಕ್ ಕಡೆಯಿಂದ ಶೋಲ್ಡರ್ ಕಡೆಗೆ 1/4 ಇಂಚಷ್ಟು ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಆಗ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ನೋಡಿ, ಇದು ಎಕ್ಸ್ಟ್ರಾ ಮಾರ್ಜಿನ್ ಸಮ ಇಲ್ಲ ಅನ್ನಲ್ಲ. ಸೊ ಇಲ್ಲಿಗೆ ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಇದು ಫ್ರಂಟ್ ಪಾರ್ಟು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ನೆಕ್ಸ್ಟು ಸ್ಲೀವ್ನ ಕಟ್ಟಿಂಗ್ ಮಾಡೋಕ್ಕೆ ಕ್ಲಾತ್ನ ಈ ರೀತಿ ಹಾಕ್ಕೊಂಡಿದ್ದೀನಿ. ನೋಡ್ಕೊಳ್ಳಿ ಫೋಲ್ಡಿಂಗ್ಸ್ ಕರೆಕ್ಟಾಗಿದೆಯಾ ಕ್ಲಾತು ಅಂತ. ಈಗ ನಾನು ಈ ರೀತಿ ಫೋಲ್ಡ್ನ ಮಾಡ್ಕೊಳ್ತೀನಿ. ಫಸ್ಟು ನಮಗೆ ಎಷ್ಟು ಬೇಕು ಲೂಸಿಂಗು ಅಂತ ನಾವು ಚೆಕ್ ಮಾಡ್ಕೊಳ್ಳೋದಾದರೆ ಬ್ಯಾಕ್ ಪಾರ್ಟ್ನ ತಗೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಆರ್ಮೋಲ್ ಟೈಟ್ ಅನ್ನೋರು ಇಲ್ಲಿಂದ ನೀಟಾಗಿ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಎಷ್ಟಿದೆ ಆರ್ಮೋಲ್ಡ್ ನಾವು ಎಷ್ಟು ತೊಗೊಂಡಿದ್ದೀವಿ ಅಂತ ಗೊತ್ತಾಗುತ್ತೆ. ನೋಡಿ, ಇಲ್ಲಿ 10 ಮುಕ್ಕಾಲಿದೆ. 10 ಮುಕ್ಕಾಲಲ್ಲಿ ನಾನು 1 ಇಂಚ್ನ ಮೈನಸ್ ಮಾಡ್ತೀನಿ. 9 ಮುಕ್ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ? 9 ಮುಕ್ಕಾಲಿಗೆ ಎಲ್ಲಿವರೆಗೂ ಬರುತ್ತೋ ನೋಡಿಕೊಂಡು 9 ಮುಕ್ಕಾಲಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ನೀವು 9:15 ಮಾಡಿಕೊಂಡ್ರು ನಿಮಗೆ ಬರುತ್ತೆ. 1/4 ಇಂಚ್ ಮಾಡಿಕೊಂಡ್ರು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಫಸ್ಟ್ ನಾವು ಸ್ಲೀವು ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ಇಲ್ಲಿಗೆ ನೋಡಿ ಎಷ್ಟಿದೆ, 10.5 ಇದೆ. ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡ್ಕೊಂಡು ನಾನು 11.5 ಇಂಚ್ ತೊಗೊಳ್ತೀನಿ. ಯಾಕಂದರೆ ನಮಗೆ ಸ್ಟಿಚ್ಚಿಂಗ್ ಬೇಕಾಗುತ್ತಲ್ಲ. ಸೊ ಹಾಗಾಗಿ 11.5ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ. 9 ಮುಕ್ಕಾಲಿಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ, ಇಲ್ಲ 9.5 ಮಾಡಿಕೊಂಡ್ರು ಸಾಕು. ನೋಡಿ ಈ ರೀತಿ. ಇಲ್ಲಿ ನಾವು ಡೌನಿಂಗ್ ಎಷ್ಟು ತಗೋಬೇಕು ಅಂತ ಡೌನಿಂಗ್ ತೊಗೊಳ್ತಿದ್ದೀನಿ ನಾನಿಲ್ಲಿ 3.5 ಇಂಚು. 3.5 ಇಂಚ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಮಾರ್ಜಿನ್ ನಾವು ಬಿಟ್ಟಿದ್ದೀವಲ್ಲ, 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ತೀನಿ. ಇಲ್ಲ ಅಂದರೆ ನಿಮ್ಗೆ ಎಷ್ಟು ಬೇಕು, 9 ಬೇಕಲ್ವ ಲೂಸಿಂಗು ನಮಗೆ. ನೋಡಿ 9 ಬರೋಕ್ಕೆ ಇಲ್ಲಿ ಒಂದು ಮಾರ್ಕ್ನ ಇಲ್ಲಿಂದ ಕ್ರಾಸ್ ಆಗಿ ರೀತಿ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಆರ್ಮೋಲ್ ಅನ್ನೋದು ಮ್ಯಾಚ್ ಆಗುತ್ತೆ. ಇಲ್ಲಿಂದ 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ. ನಿಮಗೆ ಶೇಪ್ ಕೊಡೋಕ್ಕೆ ಬರಲ್ಲ ಅನ್ನೋರು ಇದನ್ನು 3 ಭಾಗ ಈ ರೀತಿ ಮಾಡ್ಕೊಳ್ಳಿ ಕರೆಕ್ಟಾಗಿ. ಇಲ್ಲಿಂದ ನೋಡಿ ಈ ರೀತಿ ಇಲ್ಲಿಗೆ ಸೇರಿಸಿ ಇಲ್ಲಿಂದ ನೀಟಾಗಿ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಲೈನ್ ಮೇಲೇ ಬರಲಿ. ಇಲ್ಲಿ ಏನಿದೆಯೋ ಇನ್ನೊಂದು ಪಾಯಿಂಟ್ ಏನಿದೆಯೋ ಇಲ್ಲಿ ನಾವು ಒಂಚೂರು 1/4 ಇಂಚಷ್ಟು ಡೌನಿಂಗ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಡಬೇಕಾಗತ್ತೆ. ಓಕೆನಾ? ಇಲ್ಲಿ 3 ಭಾಗ ಮಾಡ್ಕೊಂಡ್ವಲ್ಲ, ಇಲ್ಲಿಂದ ಇಲ್ಲಿಗೆ 3 ಭಾಗ ಮಾಡ್ಕೊಂಡ್ವಲ್ಲ, ಇಲ್ಲಿ ಒಂದು ಪಾಯಿಂಟ್ಗೆ ಈ ರೀತಿ ಇಲ್ಲಿ 1/4 ಇಂಚಷ್ಟು ಈ ರೀತಿ ಬಂದು ಇಲ್ಲಿ ಸೇರಿಸೋಣ. 2ನೇ ಪಾಯಿಂಟ್ವರೆಗೂ ಸ್ಟ್ರೈಟ್ ಬರಲಿ. 3ನೇ ಪಾಯಿಂಟಲ್ಲಿ ಈ ರೀತಿ ಡೌನ್ಗೆ ಬಂದರೆ ನಿಮಗೆ ಕರೆಕ್ಟಾಗಿ ಹ್ಯಾಂಡ್ಸ್ದು ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ? ಈ ರೀತಿ ಶೇಪ್ ಕೊಡೋಕ್ಕೆ ಬರಲ್ಲ ಅನ್ನೋರು ಈ ಪ್ಯಾಟ್ರನ್ನ ಫಾಲೋ ಮಾಡಿ, ಖಂಡಿತ ನಿಮಗೆ ಪರ್ಫೆಕ್ಟಾಗಿ ಶೇಪ್ ಅನ್ನೋದು ಬರುತ್ತೆ. ಇಷ್ಟಾದಮೇಲೆ ನೋಡಿ ಇಲ್ಲಿಂದ ಹ್ಯಾಂಡ್ ಲೂಸ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ನೋಡಿ 5.5 ಇದೆ. 5.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ. ಎಕ್ಸ್ಟ್ರಾ ಮಾರ್ಜಿನ್ನು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಹೀಗೆ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಈಗ ನಾನು ಈ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊಳ್ತೀನಿ. ನೋಡಿ ಇದು ಕೂಡ ಹ್ಯಾಂಡು ಟೈಟ್ ಆಗೋದಕ್ಕೆ, ಆರ್ಮೋಲ್ ಟೈಟ್ ಆಗೋದಕ್ಕೆ ಕಾರಣ ಆಗುತ್ತೆ. ಹೇಗಪ್ಪ ಅಂತಂದರೆ ನೀವು ಈ ಒಂದು ಡೌನಿಂಗ್ ಅನ್ನೋದನ್ನು ಕಡಿಮೆ ತೊಗೊಂಡಿರ್ತೀರ. ಓಕೆನಾ? ಕಡಿಮೆ ತೊಗೊಂಡ್ರು ನಮಗೇನಾಗುತ್ತೆ, ಇಲ್ಲಿ ಆರ್ಮೋಲ್ ಹತ್ರ ಟೈಟ್ ಬರುತ್ತೆ. ಮತ್ತು ಶೇಪು ಪರ್ಫೆಕ್ಟಾಗಿ ತೆಗಿಲಿಲ್ಲ ಅಂದರೂ ನಿಮಗೆ ಟೈಟ್ ಬರುತ್ತೆ. ಅದೊಂಚೂರು ಗಮನ ಇಟ್ಕೊಳ್ಳಿ. ಶೇಪ್ ಅನ್ನೋದು ನಮಗೆ ಹ್ಯಾಂಡ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ತೆಗಿಬೇಕಾಗುತ್ತೆ. ಇಲ್ಲಾಂದರೆ ನಮಗೆ ಆರ್ಮೋಲ್ ಹತ್ರ ಟೈಟ್ ಆಗುತ್ತೆ. ನೋಡಿ ಈ ರೀತಿ
ಹ್ಯಾಂಡ್ಸ್ ಅನ್ನೋದು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಪೀಸ್ನ ಅಟ್ಯಾಚ್ ಮಾಡಿದ್ದಾದಮೇಲೆ ಫ್ರಂಟ್ ಶೇಪ್ನ ಕೊಡ್ತೀನಿ. ಕಟ್ಟಿಂಗ್ ವೀಡಿಯೋದಲ್ಲಿ ಸ್ಟಿಚಿಂಗ್ ವೀಡಿಯೋದಲ್ಲಿ ನಾನು ಅದನ್ನು ತೋರಿಸ್ತೀನಿ. ಬೇಕಾದರೆ ಸ್ಟಿಚಿಂಗ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಸ್ಟಿಚಿಂಗ್ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಇಷ್ಟಾದಮೇಲೆ ನೋಡಿ ನೀಟಾಗಿ ಶೇಪ್ ಬೆಲ್ಟ್ನ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು, ಇದನ್ನು ಕೂಡ ಕಮೆಂಟ್ ಮಾಡಿದರು. ಯಾವ ಮೆಷರ್ಮೆಂಟ್ ಮೇಲೆ ನೀವು ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ಕೊಳ್ತೀರಾ ಮೇಡಮ್ ಹೇಳಿ ಅಂತ. ಸೊ ನಾನಿಲ್ಲಿ ನಿಮಗೆ ಅಳತೆ ಬ್ಲೌಸ್ ಕೊಟ್ಟರೆ ಅಳತೆ ಬ್ಲೌಸಲ್ಲಿ ಏನಿದೆಯೋ ಅದೇ ರೀತಿ ನೀವು ಶೇಪ್ ಬೆಲ್ಟ್ನ ಕಟ್ಟಿಂಗ್ನ ಮಾಡ್ಕೊಳ್ಳಿ. ಅಳತೆ ಬ್ಲೌಸ್ ಕೊಟ್ಟಿಲ್ಲ ಅಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ, ಎಷ್ಟು ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಲೆಂತ್ ಇದ್ದರೆ ಎಷ್ಟು ತೊಗೋಬೇಕು ಅಂತ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ವೋ ಲಾಸ್ಟ್ ವೀಡಿಯೋನ ಒಂದ್ಸಲ ವಿಸಿಟ್ ಕೊಡಿ, ಎಂಡ್ ಸ್ಕ್ರೀನಲ್ಲಿ ನಾನು ಕೊಟ್ಟಿರ್ತೀನಿ ನೋಡ್ಕೊಳ್ಳಿ. ನೋಡಿ ಇಲ್ಲಿಂದ 3 ಇಂಚಸ್ ಇದೆ ಫ್ರಂಟಲ್ಲಿ, ಸೈಡಲ್ಲಿ 2.5 ಇದೆ. ಇಲ್ಲಿ ನೋಡಿ 3 ಇಂಚಸ್ಗೆ ನಾನಿಲ್ಲಿ 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ. 3/4ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ. ಸೈಡಿಗೆ ಬಂದು 2.5 ಇದೆಯಲ್ಲ, ನಾನಿಲ್ಲಿ 2.25 ಇದೆ, 5ಕ್ಕೂ 3/4 ಇಂಚ್ ಆ್ಯಡ್ ಮಾಡಿಕೊಂಡು 3/4ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಲೆಂತ್ ಎಷ್ಟು ಬೇಕು ಅನ್ನೋದು ಇಲ್ಲಿ, ಈಗ ನಮಗೆ ಲೆಂತು ಎಷ್ಟು ಬೇಕು, ಈ ಒಂದು ಶೇಪ್ ಬೆಲ್ಟ್ ಲೆಂತು ಅನ್ನೋದು ಮಾರ್ಕ್ ಮಾಡ್ಕೊಳ್ಳಬೇಕು ಅನ್ನೋದಾದರೆ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂದರೆ ನೋಡಿ, ಫ್ರಂಟ್ ಪಾರ್ಟ್ನ ತೊಗೊಳ್ಳಿ. ಫ್ರಂಟ್ ಪಾರ್ಟ್ನ ತೊಗೊಂಡು ನೀಟಾಗಿ ಈ ರೀತಿ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 7/4 ಆಯ್ತಲ್ಲ, 7/4 ಇಲ್ಲಿಂದ ಕಂಟಿನ್ಯೂ ಮಾಡಿ. ನೋಡಿ 11 ಬೇಕು ಲೆಂತ್ ನನಗೆ. ನಾನಿಲ್ಲಿ 1/4 ಇಂಚಷ್ಟು ಇಲ್ಲ 1/2 ಇಂಚಷ್ಟು ಎಕ್ಸ್ಟ್ರಾನೇ ತೊಗೊಳ್ತೀನಿ. ನೋಡಿ ಇಲ್ಲಿ ನಾನು 11ವರೆಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ಕರೆಕ್ಟಾಗಿ ನನಗೆ 11ವರೆಗೆ ಬರುತ್ತೆ. ಈ ರೀತಿ ಶೇಪ್ನ ಡ್ರಾ ಮಾಡಬೇಕಾಗತ್ತೆ. ನಿಮ್ಗೆ ಹೆವಿ ಚೆಸ್ಟ್ ಇತ್ತು ಅಂದರೆ ಇಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ವಿಡ್ತಲ್ಲಿ. ನಿಮ್ಗೆ ನಾರ್ಮಲ್ ಆಗಿದೆ ಚೆಸ್ಟ್ ಅಂದರೆ ನೀವು ಸ್ವಲ್ಪ ಮೇಲಕ್ಕೇ ತಗೊಳ್ಳಿ. ಇದು ಹೆವಿ ಚೆಸ್ಟ್ ಏನಿಲ್ಲ, ಸ್ವಲ್ಪ ನಾರ್ಮಲ್ ಆಗಿರೋದ್ರಿಂದ ನಾನಿಲ್ಲಿ ಮೇಲಕ್ಕೆ ಈ ರೀತಿ ಮಾರ್ಕಿಂಗ್ನ ತಗೊಳ್ತಾ ಇದ್ದೀನಿ. ನೋಡಿ ಕಟ್ ಮಾಡಿದ್ಮೇಲೆ ನಿಮ್ಗೆ ಶೇಪ್ ಅನ್ನೋದು ಗೊತ್ತಾಗುತ್ತೆ. ಓಕೆನಾ. ಶೇಪ್ ಬೆಲ್ಟಲ್ಲಿ ಕನ್ಫ್ಯೂಸ್ ಇರೋರಿಗೆ ಅರ್ಥ ಆಯಿತು ಅನ್ಕೋತೀನಿ. ಇಲ್ಲಿಂದ ನಾನು 1/4 ಇಂಚಷ್ಟು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ತೀನಿ. ಓಕೆನಾ. ಇಷ್ಟು ಕಟ್ಟಿಂಗ್ ಪಾರ್ಟು ಮುಗೀತು. ಇದು ಶೇಪ್ ಬೆಲ್ಟು. ಇದರಲ್ಲಿ 4 ಪೀಸ್ ಇದೆ ನೋಡಿ. ರೆಡ್ 4 ಪೀಸು, ಈ ಒಂದು ಕಲರ್ದು ಕೂಡ 4 ಪೀಸ್ ಇದೆ. ಫ್ರಂಟ್ ಪಾರ್ಟು ಮತ್ತು ಇದು ಬ್ಯಾಕ್ ಪಾರ್ಟು ಮತ್ತು ಸ್ಲೀವ್ಸು. ಓಕೆನಾ. ಬ್ಯಾಕ್ ಪಾರ್ಟಲ್ಲಿ ನಾನು ಇಲ್ಲಿ ಸೈಡ್ಸು ಕಟ್ ಮಾಡಿಲ್ವಲ್ಲ, ಕ್ರಾಸ್ ಆಗಿರೋದು. ಸೊ ಈಗ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ನೀವು ಒಂದೇ ಮೆಜರ್ಮೆಂಟ್ ಬ್ಲೌಸು ಒಂದೇ ಡಿಸೈನ್ ನೀವು ಕಟ್ ಮಾಡ್ತೀನಿ ಅಂದರೆ 3-4 ಬ್ಲೌಸಸ್ಸು ಒಂದೇ ಸಲ ಕಟ್ ಮಾಡ್ಕೋಬೋದು. ಸೊ ಏನು ಚೇಂಜಸ್ ಆಗಲ್ಲ, ನಿಮಗೆ ಟೈಮ್ ಅನ್ನೋದು ಸೇವ್ ಆಗುತ್ತೆ. ಈಗ ನಾನು ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ನೋಡಿ ಮೇನ್ ಫ್ಯಾಬ್ರಿಕ್ಕು ಇದು ಮೇನ್ ಫ್ಯಾಬ್ರಿಕ್ ಇದೊಂದು ಮತ್ತು ಇದೊಂದು, ಇದ್ರ ಮೇಲೆ ಹಾಕ್ಕೊಂಡು ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಮೇನ್ ಫ್ಯಾಬ್ರಿಕ್ನ ಈ ರೀತಿಯಾಗಿ ಫೋಲ್ಡಿಂಗ್ನ ಮಾಡಿ ಹ್ಯಾಂಡ್ಸ್ಗೆ ದೊಡ್ಡ ಬಾರ್ಡ್ರ್ ಕಡೆ ನಾನು ಹ್ಯಾಂಡ್ಸನ್ನ ಕಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾನು ನಾರ್ಮಲ್ ಬ್ಲೌಸ್ಗೆ ಯಾವ ರೀತಿ ಬಾರ್ಡ್ರನ್ನ ಫ್ರಂಟಲ್ಲಿ ಈಗ ಟ್ರೆಂಡಿಂಗಲ್ಲಿರೋ ಥರ ಫ್ರಂಟಲ್ಲಿ ಯಾವ ರೀತಿ ಕೊಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ನಿಮಗೆ ಸ್ಟಿಚಿಂಗ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸ್ಟಿಚಿಂಗ್ ವೀಡಿಯೋನ ನಾನು ಹಾಕ್ತೀನಿ. ಸೊ ಈ ರೀತಿ ನೀಟಾಗಿ ಒಂದೇ ಸಲ ಫ್ಲೋರ್ ಮೇಲೆ ನಾನು ಹೇಳ್ತೀನಲ್ಲ, ಒಂದೇ ಸಲ ಎಲ್ಲ ಪೀಸಸ್ನೂ ಹಾಕ್ಕೊಂಡು ನೀಟಾಗಿ ಈ ರೀತಿ ಸೆಟ್ ಮಾಡ್ಕೊಳ್ತಾ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿ ಬಟ್ಟೆ ಶಾರ್ಟೇಜ್ ಅನ್ನೋದು ಬರೋದಿಲ್ಲ. ಸೊ ಬ್ಲೌಸ್ ಪೀಸ್ ಏನಾದ್ರು ನಿಮ್ಗೆ ದೊಡ್ಡದಾಗಿದ್ದರೆ ನೀವು ಒಂದೊಂದನೇ ಬೇಕಾದ್ರೂ ಕಟ್ ಮಾಡಿ ಸೈಡ್ಗೆ ಇಟ್ಕೋಬೋದು. ನೋಡಿ ಈ ರೀತಿ ನೀಟಾಗಿ ನಾನು ಒಂದನ್ನು ಕಟ್ ಮಾಡಿಕೊಂಡೆ. ಸೊ ನೋಡಿ ಈ ಬಾರ್ಡ್ರ್ ಉಳಿದಿದೆಯಲ್ಲ, ಇದನ್ನು ನಾನು ಫ್ರಂಟಲ್ಲಿ ಕೊಟ್ಟು ಯಾವ ರೀತಿ ನಾನು ಅಟ್ಯಾಚ್ ಮಾಡ್ತೀನಿ, ಈಗ ಟ್ರೆಂಡಿಂಗಲ್ಲಿರೋ ಥರ ಪ್ಯಾಟ್ರನ್ ಥರ ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ಟಿಚಿಂಗ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸ್ಟಿಚಿಂಗ್ ವೀಡಿಯೋನ ಹಾಕ್ತೀನಿ. ಇಲ್ಲಾಂದರೆ ಸ್ಟಿಚಿಂಗ್ ವೀಡಿಯೋ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ನೋಡಿ, ಇದು ಸ್ವಲ್ಪ ಶಾರ್ಟೇಜ್ ಇದೆ ಪೀಸು. ಸೊ ಹಾಗಾಗಿ ನಾನಿಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಮಗೆ ಶಾರ್ಟೇಜ್ ಆದಾಗ ಯಾವ ಕಡೆ ಹಾಕ್ಕೊಂಡ್ರೆ ನಮಗೆ ಸರಿ ಹೋಗುತ್ತೆ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚೆಕ್ ಮಾಡಿಕೊಂಡು ನಾನು ಇದನ್ನ ಕಟ್ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಕಟ್ಟಿಂಗು ಸ್ಟಿಚಿಂಗು ಯಾವ ರೀತಿ ಪ್ಯಾಟರ್ನ್ ಬ್ಲೌಸಸ್ಸು, ವರ್ಕ್ ಬ್ಲೌಸಸ್ಸು ಎಲ್ಲ ಯಾವ ರೀತಿ ಕಟ್ ಮಾಡ್ಕೋಬೇಕು, ಈಸಿಯಾಗಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಸುಮಾರಷ್ಟು ವೀಡಿಯೋಗಳಾಕಿದ್ದೀನಿ. ಇಷ್ಟ ಆದರೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.